ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಚಿಕನ್ ಡ್ರೈ ರೋಸ್ಟ್. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸಿಂಪಲ್ ಆಗಿ ಅಷ್ಟೇ ಬೇಗ ಈ ಒಂದು ಚಿಕನ್ ಡ್ರೈ ರೋಸ್ಟನ್ನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಇದೆ ಅಲ್ಲ, ಅನ್ನದ ಜೊತೆ ಎಸ್ಪೆಷಲಿ ಘೀ ರೈಸು, ಮಟರ್ ರೈಸು ಅಥವಾ ಜೀರಾ ರೈಸ್ ಇರುತ್ತಲ್ಲ, ಆ ಥರ ರೈಸ್ಗಂತೂ ಇದು ತುಂಬ ಒಳ್ಳೆ ಕಾಂಬಿನೇಷನ್ನು, ಅಷ್ಟು ಅದ್ಭುತವಾಗಿ ಬರುತ್ತೆ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ನೋಡಿ. ಈಗ ನಾನು ಇದಕ್ಕೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ. ಪ್ಯಾನು ಸಹ ಚಂದ ಬಿಸಿಯಾಗಿ ಬಿಡಬೇಕು. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳುವ. ಎಣ್ಣೆ ಚಂದ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಒಂದು 2 ಎಸಳಿನಷ್ಟು ಕರಿಬೇವಿನ ಸೊಪ್ಪು, ಇದರೊಟ್ಟಿಗೆ ಒಂದು 100 ಗ್ರಾಮ್ ಅಷ್ಟು ಈ ರೀತಿ ಉದ್ದ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕ್ಬಿಡುವ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಯಾಕಂತ ಹೇಳಿದ್ರೆ ಇದು ಈರುಳ್ಳಿ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಜಲ್ದಿ ಫ್ರೈ ಆಗೋದಕ್ಕೂ ಸಹ ಈ ಒಂದು ಉಪ್ಪು ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಈಗ ಏನು ಮಾಡಬೇಕಾಗತ್ತೆ, ಈ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನೋಡಿದ್ರಲ್ಲ, ಸುಮಾರು ಒಂದು 4 ರಿಂದ 5 ನಿಮಿಷಗಳ ಕಾಲ ಬೇಕಾಯಿತು ನನಗೆ ಇಷ್ಟು ಗೋಲ್ಡನ್ ಬ್ರೌನ್ ಬರೋದಕ್ಕೆ. ಇಷ್ಟು ಮಾತ್ರ ಆದರೆ ಸಾಕಾಗತ್ತೆ. ಇದರಲ್ಲಿ ಈಗ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜಾವಿತ್ರಿ ಮೇಸ್ ಅಂತ ಕರೀತಾರೆ. ಇದು ಒಂದು 2-3 ದಳಗಳನ್ನ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ, ಆಪ್ಷನಲ್ ಇದು. ಹಾಗೆ ಸ್ವಲ್ಪ ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ, ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆಂದ ಫ್ರೈ ಮಾಡುವ. ಪರ್ಫೆಕ್ಟ್. ಈಗ ಇದರಲ್ಲಿ 1 ಗಂಟೆಗಳ ಕಾಲ ಬ್ರೈನ್ ಮಾಡಿರ್ತಕ್ಕಂಥ ಚಿಕನ್ ಅನ್ನು ನಾನು ಇದರಲ್ಲಿ ಹಾಕೊಳ್ತೀನಿ. ಬ್ರೈನಿಂಗ್ ಅಂದ್ರೆ ಏನಿಲ್ಲಪ್ಪ, ಉಪ್ಪು ನೀರಲ್ಲಿ ಚಿಕನ್ ಅನ್ನ 1 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಬೇಕಾಗತ್ತೆ. ಸೊ ಆಗ ಚಿಕನ್ ಅಂತಕ್ಕಂಥದ್ದು ಜ್ಯೂಸಿ ಆಗುತ್ತೆ ಅಷ್ಟೇ. ಈಗ ನೋಡಿದಿರಲ್ಲ, ಈ ಚಿಕನ್ ಎಲ್ಲ ನಿಯರ್ಲಿ ಒಂದು 40% ಕುಕ್ ಆಗಿದೆ. ಹೆಚ್ಚು ಕಮ್ಮಿ 5 ನಿಮಿಷಗಳ ಕಾಲ ನಾನು ಕುಕ್ ಮಾಡಿದ್ದೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಯಾಕಂತ ಹೇಳಿದ್ರೆ ತಳ ಹಿಡಿಬಾರ್ದು ಪುಡಿಗಳು ಹಾಕಿದಾಗ ಅಂದಾಗ. ಇದರಲ್ಲಿ ಈಗ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಕಸ್ತೂರಿ ಮೇಥಿ. ನಾನು ಇಲ್ಲಿ ಪೌಡರ್ ಯೂಸ್ ಮಾಡ್ತೀನಿ, ನಿಮ್ಮಲ್ಲಿ ನಾರ್ಮಲ್ ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಸಹ ಈಗ ಹಾಕೋಬಹುದು. ಹಾಗೆ ಒಂದು ಸ್ವಲ್ಪ ಫ್ರೆಶ್ ಕ್ರಷ್ ಮಾಡಿರ್ತಕ್ಕಂಥ ಬ್ಲ್ಯಾಕ್ ಪೆಪ್ಪರ್. ನಿಮ್ಮ ಹತ್ರ ಫ್ರೆಶ್ ಆಗಿರೋದನ್ನ ಇದ್ರೆ ಮಾತ್ರ ಹಾಕಿ, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಒಟ್ಟಿಗೆ ನೋಡಿ, ಇದು ತುಂಬ ಆಪ್ಷನಲ್ ಇಂಗ್ರೀಡಿಯೆಂಟ್. ಇದನ್ನ ಸ್ಟಾಕ್ ಕ್ಯೂಬ್ ಅಂತ ಕರೀತಾರೆ. ಒಂದೇ ಒಂದು ಸ್ಟಾಕ್ ಕ್ಯೂಬ್ ಇದ್ರೆ ಹಾಕಿ, ಇದು ಕಂಪ್ಲೀಟ್ಲಿ ಆಪ್ಷನಲ್. ಇದ್ರೂ ಕೂಡ ಚೆನ್ನಾಗಿರುತ್ತೆ, ಇಲ್ಲಾಂದ್ರೂ ಕೂಡ ಓಕೆ. ಈಗ ಇವೆಲ್ಲನೂ ಹಾಕ್ಬಿಟ್ಟು ಇದನ್ನ ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುವ. ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು 10 ನಿಮಿಷಗಳ ಕಾಲ ಕುಕ್ ಮಾಡುವ. ಈಗ ನೋಡ್ತಿರಲ್ಲ ಸ್ನೇಹಿತರೆ, ನೀರಿನ ಅಂಶ ಎಲ್ಲ ಇಂಗ್ಬಿಟ್ಟು ಚಿಕನ್ ಎಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಸೊ ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರು, ಹಾಗೆ ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು, ಮತ್ತು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಉದ್ದುದ ಕಟ್ ಮಾಡಿರ್ತಕ್ಕಂಥ ಈ ಒಂದು ಜಿಂಜರ್, ಇದು ಹಾಕಿ ಬಾಯಿಗೆ ಆಗಾಗ ಸಿಗ್ತಾ ಇರೋ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಈಗ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡುವ. ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮಾಡೋದು ಕೂಡ ಸಾಕಾಗುತ್ತೆ. ಜಸ್ಟ್ ಒಂದು 2 ನಿಮಿಷ ಈ ರೀತಿ ಟಾಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸೂಪರ್. ಇಷ್ಟೇ ನೋಡಿಪ್ಪ, ಚಿಕನ್ ಡ್ರೈ ರೋಸ್ಟ್ ಮನೇಲಿ ಮಾಡ್ತಕ್ಕಂಥದ್ದು ತುಂಬ ಸುಲಭ. ಹೆಚ್ಚು ಕಮ್ಮಿ ಒಂದು 15 to 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಈ ಒಂದು ರೆಸಿಪಿನೇ ರೆಡಿ ಆಗಿಬಿಡುತ್ತೆ. ನೋಡಿ, ನಾನಿದನ್ನು ಫ್ರೆಶ್ ಬಟಾಣಿಯ ಒಂದು ಜೀರಾ ರೈಸ್ ಜೊತೆ ನಾನು ಈ ಒಂದು ಫ್ರೈನ ತೊಗೊಂಡಿದ್ದೀನಿ. ಆಹಾ, ಕಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ ಏನು ಪರ್ಫೆಕ್ಟಾಗಿ ಬಂದಿದೆ. ಆ ಚಿಕನ್ ಪೀಸಸ್ಸು ಸಹ ಅಷ್ಟೇ ಮ್ಯಾರಿನೇಟ್ ಅಥವಾ ನಾವು ಬ್ರೈನ್ ಮಾಡಿದ್ವಲ್ಲ, ನೋಡಿ ಎಷ್ಟು ಅದ್ಭುತವಾಗಿ ಕುಕ್ ಆಗಿದೆ. ಮುಟ್ಟಿದ್ರೆ ಸಾಕು ಈ ರೀತಿ ಮುರಿದೋಗ್ತಾ ಇದೆ, ಅಷ್ಟು ಅದ್ಭುತವಾಗಿ ಬರುತ್ತೆ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದರೆ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ನೋಡಿ, ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ.
ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲಿಗೆ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.